ಮಾಡುವಂಥದ್ದು ಭಾಳ ಸೂಕ್ಷ್ಮದ. ಈ ಪ್ರತಿಯೊಬ್ಬ ರಾಜಕಾರಣಿಗಳು ತಮ್ಮ ಪಕ್ಷದ ನೇರಕ್ಕೆ ವಿಚಾರ ಮಾಡಲಾರ್ದು, ತಮ್ಮ ಮೂಗಿನ ನೇರಕ್ಕೆ ವಿಚಾರ ಮಾಡಲಾರ್ದ ಇಡೀ ಪಂಚಮಸಾಲಿ ಸಮುದಾಯಕ್ಕೆ ಇದನ್ನು ಮಾಡಿದ್ರೆ ಹೆಚ್ಚು ಯೋಗ್ಯ ಆಗ್ತದೆ. ಯಾಕಂದರೆ ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಶಕ್ತಿ ಪಂಚಮಸಾಲಿ ಸಮುದಾಯದಲ್ಲದ, ಅವರ ಭೂಮಿ ಇಲ್ಲದ, ಅವ್ರ ದುಡಿಮೆ ಇಲ್ಲದ, ಇದನ್ನು ಯಾರೂ ಮರಿಲಿಕ್ಕೆ ಆಗೋದಿಲ್ಲ. ಆದರೆ ಬಡತನ ಅಲ್ಲದ. ಯಾಕೆ ಅದಪ್ಪ ಅಂದ್ರೆ ಅಲ್ಲಿ ಮಾರ್ಕೆಟ್ ಇಲ್ಲದಕ್ಕೆ ಬಡತನ ಅದ. ಮಾರ್ಕೆಟ್ ಆಗ್ತಾಯಿಲ್ಲ ಅವ್ರಿಗೆ, ಪಾಪ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬೆಂಬಲ ಬೆಲೆ ಘೋಷಿಸ್ತಾರೆ, ಜಬರ್ದಸ್ತಾಗಿ ಘೋಷಣೆ ಮಾಡ್ತಾರೆ. ಆದರೆ ಮಾರ್ಕೆಟ್ದಾಗ ಕೊಡೋರು ಯಾರು? ಅಷ್ಟು ದುಡ್ಡು ಕೊಟ್ಟ. ಅದ್ರದಾಗ ಕಾನೂನು ಆಯ್ತು ಅಂದ್ರೆ ತಪ್ಪಿದ್ರೆ ಕೇಳಿಕ್ಕೆ ಬರ್ತದೆ. ಇವತ್ತು ನೋಡಿರಿ, ಕಬ್ಬಿಗೆ ಕಾನೂನು ಅದ, ಇಂತಿಷ್ಟು ರೇಟ್ ಅಂತೇಳಿ. ಕಬ್ಬು ಫ್ಯಾಕ್ಟ್ರಿಗೆ ಹೆಚ್ಚಿದ 15 ದಿವಸ ದುಡ್ಡು ಕೊಡಬೇಕು ಅಂತೂ ಅದ. ಯಾವ ಫ್ಯಾಕ್ಟ್ರಿಗೆ ಕೊಟ್ಟದ್ರ ದುಡ್ಡು ಕಾನೂನು ಇದ್ದು ಕೊಡ್ತಾಯಿಲ್ಲ. 15 ದಿವಸ ಕೊಟ್ಟಿಲ್ಲ, ಇನ್ನು ಎಷ್ಟೋ ಫ್ಯಾಕ್ಟ್ರಿಗಳು ದುಡ್ಡು ಕೊಟ್ಟಿಲ್ಲ ಪಾಪ ರೈತರದ್ದು. ಅದ್ರ ಬಗ್ಗೆ ಕಾನೂನು ಇದ್ದು ನಾವೇನು ಮಾಡ್ಲಿಕ್ಕೆ ಸಾಧ್ಯ ಮಾಡ್ತಾಯಿಲ್ಲ. ಇನ್ನು ಈ ಕಾನೂನು ಇಲ್ಲದ್ರೆ ಕೇಳೋರು ಯಾರೋ. ಹೀಗಾಗಿ ಈ ನೆಲೆಯಲ್ಲಿ ನಮ್ಮ ಪಂಚಮಸಾಲಿ ಸಮುದಾಯದವರು, ನಮ್ಮ ನಾಯಕರು ವಿಚಾರ ಮಾಡಬೇಕು ವಿನಃ ಅನಗತ್ಯ ಪೂಜ್ಯರ ವೈಯಕ್ತಿಕ ಬದುಕಿನ ಬಗ್ಗೆ ಏನು ಟೀಕೆ ಮಾಡೋದು. ಸತ್ಯ ಎಷ್ಟೋ, ಸುಳ್ಳು ಎಷ್ಟೋ, ದಂತಕಥೆಗಳು ಎಷ್ಟೋ, ಬಾಯಿಂದ ಬಾಯಿಗೆ ಹಬ್ಬುವಂತ ಇರ್ತಾವೆ. ಅಜ್ಜಾರ ಯಾರು ಲಾಯಕ್ ಆಗೋದಿಲ್ಲ, ಅವ್ರ ಬಗ್ಗೆ ಟೀಕೆ ಮಾಡೋಕೆ ಶುರು ಮಾಡ್ತಾರೆ. ಯಾರಿಗೆ ಲಾಯಕ್ ಆಗಿದೆ, ಲಾಭ ಆಗಿದೆ, ಎಲ್ರಿ ಒಳ್ಳೆಯವ್ರದ್ದು ಹೇಳಕ್ಕೆ ಶುರು ಮಾಡ್ತಾರೆ. ಇವೆರಡೂ ತಪ್ಪಣ್ಣ ರೀ. ಒಂದು ಅತಿ ಏನಪ್ಪ ಅಂತಂದ್ರೆ ಅವ್ರನ್ನ ಹೊಗಳುವಂಥದ್ದು, ಇನ್ನೊಂದು ಅತಿ ತೆಗಳುವಂಥದ್ದು. ಪಾಪ ಅವ್ರು ನೆಮ್ಮದಿಯ ಬದುಕನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ನೋಡ್ತಾ ಇದ್ದೀವಿ. ಪಾಪ ಅವ್ರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ.